ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳೆ ವಿಮಾ ಪರಿಹಾರದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, ಕರ್ನಾಟಕದಲ್ಲಿ ಬೆಳೆ ವಿಮಾ ಅಕ್ರಮವಾಗಿದೆ. ಹೌದು, ಈ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಹೌದು, ಯಾವ ರೈತರಿಗೆ ಪರಿಹಾರ ಸಿಕ್ಕಿಲ್ಲ, ಸಿಗದಿದ್ರೆ ಏನು ಮಾಡಬೇಕು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಬೆಳೆ ವಿಮಾ ಪರಿಹಾರ ಜಮಾ ಆಗಿದೆ ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆಯಡಿ 2024-25ನೇ ಸಾಲಿನ ಪ್ರೀಮಿಯಂ ಹಣ ಪಾವತಿ ಅವಧಿ ಜುಲೈ 31ರಂದು ಅಗತ್ಯವಾಯಿತು. ಈ ವೇಳೆ ರಾಜ್ಯದ ಹಲವೆಡೆ ರೈತರ ಡಾಟಾ ಬೆಳೆಸಿಕೊಂಡು ವಿಮಾ ಕಂತುಗಳನ್ನು ಕಬಳಿಸುವ ನಂತರ ಪರಿಹಾರದ ಹಣದ ಅರ್ಧದಷ್ಟು ಪಾಲು ಪಡೆಯುವ ಅಕ್ರಮ ಜಾಲ ಮರುಕಳಿಸಿದೆ. ಈ ಅಕ್ರಮ ಕಾರ್ಯವು ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಇದೀಗ ಹಲವು ಹೋಬಳಿಗಳಿಗೆ ವ್ಯಾಪಿಸಿದ್ದು ಕಂಡುಬರುತ್ತದೆ. ಪ್ರೀಮಿಯಂ ಹಣ ನಾವೇ ತುಂಬುತ್ತೇವೆ, ನಿಮ್ಮ ಹೋಬಳಿಗೆ ಪರಿಹಾರ ಸಿಗುವಂತೆ ನಾವೇ ನೋಡಿಕೊಳ್ಳುತ್ತೇವೆ, ಪರಿಹಾರ ಬಂದ ನಂತರ ಅರ್ಧದಷ್ಟು ನಿಮಗೆ ಕೊಟ್ಟರೆ ಸಾಕು ಎಂಬ ಆಮಿಷದ ಮಾತುಗಳಿಂದ ರೈತರನ್ನ ಗೆಲ್ಲುತ್ತಿರುವ ಈ ಜಾಲ ರೈತರ ಅಜ್ಞಾನದ ಲಾಭವನ್ನು ಪಡೆದುಕೊಳ್ಳುತ್ತಿದೆ. ಸರ್ಕಾರ ಹಾಗೂ ರೈತ ಇಬ್ಬರು ವಂಚಿತರು. ಹೌದು, ಇಂಥ ಜಾಲಗಳು ರೈತರ ಮಾಹಿತಿ ಕಲೆ ಹಾಕಿ ನಿಜವಾಗಿಯೂ ವಿಮೆ ಇರುವ ಬೆಳೆಯನ್ನ ಅಲ್ಲದೆ ಬೇರೆ ಬೆಳೆಗೂ ವಿಮಾ ಮಾಡಿಸಿರುತ್ತಾರೆ. ಆ ಮೂಲಕ ಸಮೃದ್ಧ ಮಳೆ ಹಾಗೂ ಉತ್ತಮ ಇಳುವರಿಯಾದರೂ ಕೂಡ ಪರಿಹಾರ ಸಿಗದಂತೆ ತೋರಿಸಿ ಹಣ ಪಡೆಯುತ್ತಾರೆ. ಈ ಹಣದ ಅರ್ಧದಷ್ಟು ಹಣವನ್ನ ರೈತರಿಂದ ಹಿಂಪಡೆಯುತ್ತಾರೆ. ಈ ಎಲ್ಲ ಅಕ್ರಮಗಳಲ್ಲಿ ಇಲಾಖೆಯ ಕೆಲವು ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ರೈತ ಮುಖಂಡರು ಸಹ ಭಾಗಿಯಾಗಿರುವ ಅನುಮಾನ ಹೆಚ್ಚಾಗಿದೆ. ಯಾವುದೇ ಹಾನಿ ಇಲ್ಲದೆ ಹೋಬಳಿಗೂ ಪರಿಹಾರ. ಹೌದು, ನೀರಾವರಿ ಸೌಲಭ್ಯವಿಲ್ಲದ ಜಮೀನನ್ನ ನೀರಾವರಿ ಎಂದು ತೋರಿಸುವುದು, ಮಳೆಯ ಸಮೃದ್ಧವಾಗಿದ್ದರೂ ಹಾನಿ ತೋರಿಸುವುದು, ರೈತರ ಪರವಾಗಿ ಬೆಳೆ ನೋಂದಣಿ ಮಾಡುತ್ತಿರುವುದು, ಬೇರೆಯವರ ಹೆಸರು ಬಳಸಿ ಭಿನ್ನ ಬೆಳೆಯ ವಿವರಗಳನ್ನ ದಾಖಲಿಸುವಂತ ಅಕ್ರಮಗಳು ನಡೆಯುತ್ತಿವೆ. ಈ ಅಕ್ರಮ ಪರಿಣಾಮವಾಗಿ ನಿಜವಾಗಿ ಹಾನಿಗೊಳಗಾದ ರೈತರಿಗೆ ಪರಿಹಾರ ಸಿಗದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಹಾನಿ ಉಂಟಾದ ಹೋಬಳಿಗಳು ಹೊರಗುಳಿಯುತ್ತಿವೆ. ಹೌದು, ಈ ಸಾಲಿನಲ್ಲಿ ಕೆಲವು ಪ್ರದೇಶಗಳಲ್ಲಿ ಅತಿವೃಷ್ಟಿಯಿಂದ ಬೆಳೆ ನಷ್ಟವಾಗಿದೆ. ಆದರೆ ಹೆಚ್ಚಿನ ಸ್ಥಳಗಳಲ್ಲಿ ಉತ್ತಮ ಮಳೆ ಮತ್ತು ಇಳುವರಿ ಇದ್ದರೂ ಹಾನಿ ತೋರಿಸಿ ಪರಿಹಾರ ಪಡೆದುಕೊಳ್ಳಲಾಗಿದೆ. ಹರಿಹರ, ರಾಣೆಬೆನ್ನೂರು, ಚನ್ನಗಿರಿ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಹಲವು ತಾಲೂಕುಗಳಲ್ಲಿ ನಿಜವಾಗಿ ಹಾನಿಗೊಂಡ ರೈತರಿಗೆ ಪರಿಹಾರ ಸಿಗದಿರುವ ಬಗ್ಗೆ ದೂರು ಬಂದಿವೆ. ಹುಬ್ಬಳ್ಳಿಯ ಉಣಕಲ್ ಗ್ರಾಮದ ರೈತ ಪರಶುರಾಮ್ ಹೊಂಬಾಳ್ ಅವರು ತಮ್ಮ 2 ಎಕರೆ ಜಮೀನಿನಲ್ಲಿ ಬಿತ್ತಿದ್ದ ಹೆಸರು ಬೆಳೆ ಭಾರೀ ಮಳೆಯಿಂದ ಹಾನಿಗೊಂಡಿರುತ್ತದೆ. ವಿಮಾ ಪರಿಹಾರ ಸಿಗಲಿಲ್ಲವೆಂದು ದೂರಿದ್ದಾರೆ. ಸಮೀಕ್ಷೆಯಲ್ಲಿ ಅಕ್ರಮ ನಡೆದಿದ್ದರೂ ಶಂಕೆ ವ್ಯಕ್ತವಾಗಿದೆ. ಇನ್ನು ನಿಮ್ಮ ಖಾತೆಗೆ ಬೆಳೆ ಹಾನಿ ಪರಿಹಾರ ಹಾಗೂ ಬೆಳೆ ವಿಮಾ ಪರಿಹಾರ ಜಮಾ ಆಗಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋಗಿ ಸಂಪರ್ಕಿಸಿ, ಅಥವಾ ನೀವು ಬೆಳೆ ಸಮೀಕ್ಷೆ ಮಾಡಿದಿರಾ ಇಲ್ವಾ ಎಂದು ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.